ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ ಕೆಲ ದಿನಗಳಿಂದ ಸಾಕಷ್ಟು ಪ್ರಮಾಣದಲ್ಲಿ ಬಿಸಿಲು ದಾಖಲಾಗ್ತಿದೆ. ಈ ಒಂದು ಅತಿಯಾದ ಬಿಸಿಲಿಗೆ ಜಿಲ್ಲೆಯ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಸಹಿತ ಈಗ ಈ ರೀತಿಯ ಅಂದರೆ ಜೋಪಡಿಗಳಲ್ಲಿ ಇರುವಂಥ ಜನರು ಸಾಕಷ್ಟು ಸಮಸ್ಯೆನ ಅನುಭವಿಸ್ತಿದ್ದಾರೆ. ಅದರಲ್ಲೂ ಪುಟಾಣಿ ಮಕ್ಕಳನ್ನು ಈ ಒಂದು ಬಿಸಿಲಿನಿಂದ ರಕ್ಷಣೆಯನ್ನು ಮಾಡೋಕ್ಕೆ ಸಾಕಷ್ಟು ಹರಸಾಹಸ ಪಡುವಂಥ ಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುವಂಥದ್ದು. ಸದ್ಯ ನಾನೀಗ ಯಾದಗಿರಿ ನಗರದ ಹೊರಭಾಗದಿರುವಂಥ ಗಿರಿನಗರದಲ್ಲಿದ್ದೀನಿ. ಕೆಲ ದೃಶ್ಯ ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈ ಒಂದು ಗಿರಿನಗರದಲ್ಲಿ ಬುಡುಗ ಜಂಗಮ ಸಮುದಾಯದ ಜನರೇ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ವಾಸ ಮಾಡ್ತಾರೆ. ಆದರೆ ಬಹುತೇಕ ಈ ಒಂದು ಬುಡುಗ ಜಂಗಮ ಸಮುದಾಯದ ಜನರು ಈ ರೀತಿಯ ಗುಡಿಸಲುಗಳಲ್ಲಿ ವಾಸ ಮಾಡ್ತಾರೆ. ಆದರೆ ಈ ರೀತಿ ಅತಿಯಾದ ತಾಪಮಾನ ದಾಖಲಾಗ್ತಿರೋ ಕಾರಣಕ್ಕಾಗಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸುವಂಥ ಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುತ್ತೆ. ಯಾಕಂದರೆ ಬಹುತೇಕ ಎಲ್ಲ ಜೋಪಡಿಗಳು ಸಹಿತ ಏನೋ ಟೀನ್ ಶೆಡ್ಗಳಿದ್ದಾವೆ. ಮತ್ತು ಆಮೇಲೆ ಈ ಒಂದು ಜೋಪಡಿಗಳ ಮೇಲೆ ತಾರ್ಪೇಲ್ ಕೂಡ ಹಾಕೋ ಮೂಲಕ ಸಣ್ಣ ಪುಟ್ಟ ಒಂದು ಜೋಪಡಿಗಳ ನಿರ್ಮಾಣ ಮಾಡಿಕೊಂಡು ಬದುಕನ್ನು ಸಾಗಿಸ್ತಿದ್ದಾರೆ. ಆದರೆ ಈ ಒಂದು ಅತಿಯಾದ ತಾಪಮಾನ ದಾಖಲಾಗ್ತಿರೋ ಕಾರಣಕ್ಕಾಗಿ ಈ ರೀತಿಯ ಜೋಪಡಿಗಳಲ್ಲಿ ವಾಸ ಮಾಡೋಕ್ಕೆ ತೀರಾ ಕಷ್ಟ ಕೂಡ ಆಗ್ತಿರೋವಂಥದ್ದು. ಇದೇ ಕಾರಣಕ್ಕಾಗಿ ಬಹುತೇಕ ಈ ಒಂದು ಜೋಪಡಿಯ ನಿವಾಸಿಗಳು ಜೋಪಡಿಗಳನ್ನು ಬಂದು ಮಾಡೋ ಮೂಲಕ ಹೊರಗಡೆ ಬಂದು ಈ ರೀತಿಯ ಗಿಡ ಮರಗಳ ಕೆಳಗಡೆ ಕೂತ್ಕೊಳ್ಳೋ ಮೂಲಕ ಈ ಒಂದು ಬಿಸಿಲಿನಿಂದ ರಕ್ಷಣೆ ಪಡೆಯುವಂಥ ಕೆಲಸ ಕೂಡ ಈಗ ಮಾಡ್ತಿರೋಂಥದ್ದು. ಅದರಲ್ಲೂ ನೋಡ್ಬೋದು ಈ ಒಂದು ಗಿರಿನಗರದಲ್ಲಿ ಸುಮಾರು 100ಕ್ಕೂ ಅಧಿಕ ಮಕ್ಕಳಿದ್ದಾರೆ. ಅವರೆಲ್ಲರೂ ಸಹಿತ ಈ ಒಂದು ಬಿಸಿಲಿನಿಂದ ಸಫರ್ ಕೂಡ ಆಗ್ತಿರೋಂಥದ್ದು. ಯಾಕಂದರೆ ಈ ರೀತಿಯ ಗುಡಿಸಲುಗಳಲ್ಲಿ ಮಧ್ಯಾಹ್ನದ ಹೊತ್ತಿನಲ್ಲಿ ಜೊತೆ ಬೆಳಗ್ಗೆ 11 ಗಂಟೆಯಿಂದ 4 ಗಂಟೆವರೆಗೆ ಸಹಿತ ಇರೋಕ್ಕೆ ಆಗಲ್ಲ. ಹೀಗಾಗಿ ಬಹುತೇಕ ಎಲ್ಲರೂ ಸಹಿತ ಮಕ್ಕಳನ್ನು ಕರ್ಕೊಂಬಂದು ಈ ರೀತಿಯ ಗಿಡಗಳ ಕೆಳಗಡೆ ಕೂತ್ಕೊ ಮೂಲಕ ಬಿಸಿಲಿನಿಂದ ರಕ್ಷಣೆ ಪಡೆಯುವಂಥ ಕೆಲಸ ಕೂಡ ಆಗ್ತಿರುವಂಥದ್ದು. ಏನು ನೋಡ್ಬೋದು ದೃಶ್ಯಗಳಲ್ಲಿ ಸಾಕಷ್ಟು ಪುಟಾಣಿ ಕಂದಮ್ಮಗಳಿದ್ದಾವೆ. ಅವು ಕಂದಮ್ಮಗಳು ಸಹಿತ ಈ ರೀತಿಯ ಒಂದು ಜೋಪಡಿಗಳಲ್ಲಿ ಬಿಸಿಲಿನ ತಾಪಕ್ಕೆ ತಾಳಲಾಗದೆ ಪೋಷಕರು ಹೊರಗಡೆ ಈ ರೀತಿಯ ಗಿಡದ ನೆರಳಿಗೆ ತೆಗೆದುಕೊಂಡು ಬಂದು ಕುಳಿತುವ ಮೂಲಕ ಮಕ್ಕಳಿಗೆ ಏನು ಸೆರಗಾಗಿರ್ಬೋದು ಮತ್ತು ಕರವಸ್ತ್ರಗಳಿಂದ ಗಾಳಿ ಹಾಕುವಂಥ ಕೆಲಸ ಮಾಡ್ತಾರೆ. ಆದರೆ ಈ ರೀತಿಯ ಅತಿಯಾದ ಏನು ಬಿಸಿಲಿನಿಂದಾಗಿ ಮಕ್ಕಳಲ್ಲಿ ನಿರ್ಜಲೀಕರಣ ಕೂಡ ಉಂಟಾಗುವಂಥ ಸಾಧ್ಯತೆ ಸಹಿತ ಸಾಕಷ್ಟು ಇರುವಂಥದ್ದು. ಈಗಾಗಲೇ ಸಾಕಷ್ಟು ಮಕ್ಕಳಲ್ಲಿ ಅನಾರೋಗ್ಯಕ್ಕೆ ಸಹಿತ ಈಗ ಮಕ್ಕಳು ತುತ್ತಾಗಿರುವಂಥದ್ದು. ಯಾಕಂದರೆ ಬಿಸಿಲಿನ ಎಫೆಕ್ಟ್ನಿಂದಾಗಿ ಸಾಕಷ್ಟು ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಸಹಿತ ಆಗಿದೆ. ಸಾಕಷ್ಟು ಬಾರಿ ಇವರು ಆಸ್ಪತ್ರೆಗಳಿಗೆ ಸಹಿತ ಹೋಗಿ ಬಂದಿದ್ದಾರೆ. ಸದ್ಯ ಈ ರೀತಿಯ ಒಂದು ಅತಿಯಾದ ಬಿಸಿಲಿನಿಂದಾಗಿ ಸಾಕಷ್ಟು ಈ ರೀತಿಯ ಮಕ್ಕಳು ತತ್ತರಿಸಿ ಹೋಗಿದ್ದಾರೆ. ಹೀಗಾಗಿ ಪೋಷಕರು ಮರದ ಕೆಳಗಡೆ ತಂದು ಅವರಿಗೆ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಏನು ಪುಟಾಣಿ ಮಕ್ಕಳಿಗೆ ಬೆಳಗಿನ ಜಾವ ಅಂದರೆ ಬೆಳಗ್ಗೆ ಬಿಸಿ ನೀರಿಂದ ಸ್ನಾನ ಮಾಡಬೇಕಾಗುತ್ತೆ. ಆದರೆ ಬಿಸಿಲು ಹೆಚ್ಚಾದ ಕಾರಣಕ್ಕಾಗಿ ಮಕ್ಕಳಿಗೆ ತಣ್ಣೀರ ಸ್ನಾನ ಮಾಡುವಂಥ ಕೆಲಸ ಮಾಡ್ತಾರೆ. ಜೊತೆಗೆ ಬಟ್ಟೆಯನ್ನು ನೀರಲ್ಲಿ ನೆಂದು ಮಕ್ಕಳಿಗೆ ಏನು ಸ್ನಾನ ಮಾಡೋ ರೀತಿಯಲ್ಲಿ ಒರೆಸುವಂಥ ಕೆಲಸ ಕೂಡ ಈಗ ಮಾಡ್ತಿರೋದು. ಸದ್ಯ ನನ್ನ ಜೊತೆ ಮಾತನಾಡೋಕ್ಕೆ ಈ ಒಂದು ಗಿರಿನಗರದ ನಿವಾಸಿಗಳಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಅಮ್ಮ, ಈಗ ಸಾಕಷ್ಟು ಬಿಸಿಲು ಜಾಸ್ತಿ ಆಗ್ಲತ್ತದ. ಸುಮಾರು 43-40 ಡಿಗ್ರಿ ಸೆಲ್ಸಿಯಸ್ 44 ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ಆಗ್ತಿದೆ. ಸೊ ಈ ರೀತಿ ಮಕ್ಕಳನ್ನು ಕರ್ಕೊಂಡು ಈ ಜೋಪಡಿಗಳಲ್ಲಿ ಇರೋಕ್ಕೆ ಭಾಳ ಕಷ್ಟ ಆಗ್ತಿರ್ಬೇಕಲ್ಲ ನಿಮ್ಗೆ? ಕಷ್ಟ ಆಗ್ತದ್ರಿ. ಮೈ ತುಂಬ ನೀರು ಬಿಡ್ತಾವೆ ಮಕ್ಕಳು. ಮಕ್ಕಳು ಸಮಯ ಎಲ್ಲ ತಣ್ಣೀರು ಹಾಕಿ ಹಾಕಿ ಎಲ್ಲ ಓಟ್ ಮಾಡ್ತೀವಿ ರೀ. ತಣ್ಣೀರು ಹಾಕ್ಯಂತು ಹಾಕ್ಯಂತು ಮಕ್ಳಿಗೆ ಆಡ್ಸ್ಯಂತು ಬಿಸಿಲು ನೀರು ಅಂಬೋದೇ ಇಲ್ಲ ರೀ. ಮಕ್ಕಳಿಗಿಂತ ಬಿಸಿಲಾಗಿ ಏನು ಹಾಕ್ಬೇಕು ರೀ? ನಮ್ಗೆ ಏನು ಸಹಾಯ ಆದ್ರೆ ಇಲ್ಲಿ ಏನು ಗಿಡ ಅದಾವ್ರಿ, ಏನಾರ ಉಪಜೀವನ ಅದಾವು, ಆದರೆ ಎಷ್ಟು ಬದುಕಬೇಕು ಇಲ್ಲಕ್ರಿಲ್ಲ ರೀ. ಇಟ್ಟು ಮಕ್ಕಳು ಎಲ್ಲಿ ತೊಗೊಂಡು ಹೋಗ್ಬೇಕು ರೀ ಮಾರಕ್ಕೆ? ಹೊರಗೆ ತಂದು ಹೊರಗೆ ಗಿಡದಲ್ಲಿ ತಂದು ಕೊಡ್ತಿಲ್ಲ ಮಕ್ಕಳು, ಸಣ್ಣ ಮಕ್ಕಳು ತಂದು ಕೊಡ್ರಲ್ಲ. ಯಾಕೆ ಒಳಗೆ ಕೊಡೋಕ್ಕಾಗಲ್ಲ? ಏನು ಕೊಡೋಕ್ಕಾಗ್ತದೆ? ಇಂಥ ಬಿಸಿಲಾಗ ಕುದಿಸಿದಂಗೆ ಆಗ್ತದೆ ರೀ. ಗುಡಿಸ್ಲ ಅಂದ್ರೆ ಕುದಿಸಿ ಸಹಾಯ ಪೈಕಿ ಒಂದು ನಾವು ನಮ್ಗಂತ ಸಲ್ಲ ಅವ್ರಿ ಗುಡಿಸ್ಲ. ಇನ್ನೊಬ್ರು ಬೇರೆದವ್ರಾದ್ರೆ ಸತ್ತು ಹೋಗ್ತಾರೆ. ದೊಡ್ಡ ಜನ ಇದ್ರೆ ಒಂದು 5 ನಿಮಿಷ ನಿಂದ್ರದಿಲ್ಲ ರೀ. ಅಷ್ಟು ದಗಿ ಬೀಳ್ತದ್ರಿ. ಮೈಯಾಗ ಒಂದು 5 ನಿಮಿಷ ಇದ್ರೆ ಮೈ ತುಂಬ ನೀರು ಬಸ್ತು ಬಟ್ಟೆ ಎಲ್ಲ ತೊಯ್ತಾವ್ರಿ. ಮತ್ತು ಏನು ಮಾಡ್ಬೇಕ್ರಿ? ಮತ್ತು ನಿರ್ವಹಣೆ ಇಲ್ಲ. ಮಾಡಿ ಬಂದದ್ದು ಬೋಗಿಸ್ಬೇಕಂತ ಮಾಡ್ತೀವಿ ರೀ. ಬೆಳಗ್ಗೆ ಒಂದು 11ರಿಂದ 4-5 ತನಕ ಮಕ್ಕಳಿಗೆ ಹೊರಗೆ ಕುಡ್ಸ್ಕೊಂಡು ಕೊಡ್ಬೇಕಾಗದ. ಹೊರಗೆ ಕುಡ್ಸಂತ ಕೊಡ್ತೀವಿ ರೀ. ಬೆಳಗ್ಗೆ 5 ಗಂಟೆಲಿ ರಾತ್ರಿನೂ ಹೊರಗೆ, ಬೆಳಗ್ಗಿಗೂ ಹೊರಗೆ ರೀ. ಮತ್ತು ರಾತ್ರಿನೂ ಹೊರಗೆ ಮಕ್ಕೊಂತೀವಿ ರೀ. ಮತ್ತು ದಗಿ ಬೀಳ್ತದೆ ರೀ. ಹಾರಾಟ ಬಿದ್ದಂಗೆ ಆಗ್ತದ. ಗಾಳಿ ಬಿಡೋದಿಲ್ಲ. ಇದು ಭೂಮಿ ಕಾವಿಗೆ ಮತ್ತೆ ಹಾರಾಟ ಬಿದ್ದಂಗೆ ಆಗ್ತದ ರೀ. ಗಾಳಿ ಹಾಕ್ಯಂತ ಕೊಡ್ತೀವಿ ರೀ. ಮತ್ತೆ ಆಗ್ದವ್ರು ದವಾಖಾನೆ ಎಲ್ಲ ಹೋಗಿ ಬಂದೀವಿ ರೀ. ಸರ್ಕಾರ ದವಾಖಾನೆ ತಿಂಗಳ ಬಿದ್ದು ಬಂದೀವಿ ರೀ. ಈತನ ಸಲುವಾಗಿ ಸಿದ್ರಿಂಗಾಗಿ ತಿಂಗಳಾಗ್ಯದ ರೀ. ಮತ್ತು ಏನು ಮಾಡ್ಬೇಕ್ರಿ? ಭಾಳ ಆಗ್ತದೆ ರೀ. ಯಾರು ನಮ್ಗೆ ಸಹಾಯ ಮಾಡೋರು ಯಾರ್ರಿ ಅಪ್ಪ? ಅವ್ರಿಗೆ ಪುಣ್ಯನೇ ಬರಂಗ ಸಹಾಯ ಮಾಡಿದವ್ರಿಗೆ. ಅವ್ರಿಗೆ ಮಕ್ಕಳಿಗೆ ಮರುಗಳಿಗೆ ಚಲೋನೇ ಆಗಂಗೆ ಅದ. ನಮ್ಮಂತರಿಗೆ ಸಹಾಯ ಮಾಡಿದ್ರೆ
ಇದು ಇಲ್ಲಿರುವಂಥ ನಿವಾಸಿಗಳು ಹೇಳುವಂಥ ಮಾತಾಗಿದೆ. ಸಾಕಷ್ಟು ಏನು ತಾಪಮಾನ ದಾಖಲಾಗಿದೆ. ಸುಮಾರು ಸದ್ಯ ಯಾದಗಿರಿ ಜಿಲ್ಲೆಯಲ್ಲಿ 43ರಿಂದ 44 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗ್ತಿದೆ. ಹೀಗಾಗಿ ಈ ರೀತಿಯ ಜೋಪಡಿಗಳಲ್ಲಿ ಪುಟಾಣಿ ಮಕ್ಕಳನ್ನ ತೆಗೆದುಕೊಂಡು ಏನು ಮನೆ ಅದೇ ಜೋಪಡಿಗಳಲ್ಲಿ ಕೂತ್ಕೊಳ್ಳೋಕ್ಕಾಗಿದ್ರೆ ಹೀಗಾಗಿ ನಾವು ಹೊರಗಡೆ ಬಂದು ಈ ರೀತಿಯ ಗಿಡಗಳ ಮರಗಳ ಕೆಳಗಡೆ ಕೂತೋ ಮೂಲಕ ಬಿಸಿಲಿನಿಂದ ಮಕ್ಕಳನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಿದ್ದೀವಿ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.